ನನ್ನ ಪುಟ್ಟ ಗೆಳೆಯ, ನಮಸ್ಕಾರ. ಪ್ರೋಗ್ರೆಸ್ ಇನ್ ವೇರಿಯಸ್ ಫೀಲ್ಡ್ಸ್ ಬಗ್ಗೆ ಮಾತನಾಡೋಣ. ನೀನು ನಿನ್ನ ಬಿಲ್ಡಿಂಗ್ ಬ್ಲಾಕ್ಗಳೊಂದಿಗೆ ಆಟವಾಡುತ್ತಿದ್ದೀಯಾ ಎಂದು ಊಹಿಸಿಕೊ. ನೀನು ತುಂಬ ಎತ್ತರದ ಗೋಪುರವನ್ನು ಮಾಡಿದಾಗ ಅದು ಪ್ರಗತಿಯಂತೆ, ಅಂದರೆ ಇನ್ನೂ ಉತ್ತಮವಾಗುತ್ತಾ ಹೋಗುವುದು, ಅಥವಾ ಹೊಸ ಮತ್ತು ಉತ್ತೇಜಕ ವಿಷಯಗಳನ್ನು ಮಾಡುವುದು. ತುಂಬ ಹಿಂದಿನ ಕಾಲದಲ್ಲಿ ಜನರು ಬೇರೆ ರೀತಿಯಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ಸಹಾಯ ಮಾಡಲು ದೊಡ್ಡ ಯಂತ್ರಗಳಿರಲಿಲ್ಲ, ಮತ್ತು ಕೆಲವೊಮ್ಮೆ ಅವರಿಗೆ ಆಹಾರ ಬೆಳೆಯಲು ಸಾಕಷ್ಟು ಜಮೀನು ಕೂಡ ಇರುತ್ತಿರಲಿಲ್ಲ. ಅದು ಕೆಲವೇ ಬ್ಲಾಕ್ಗಳೊಂದಿಗೆ ಆಟವಾಡುವಂತೆ ಇತ್ತು. ಆದರೆ ನಂತರ ಬುದ್ಧಿವಂತ ಜನರು ಹೊಸ ಆಲೋಚನೆಗಳೊಂದಿಗೆ ಬಂದರು. ಇದು ನೀನು ನಿನ್ನ ಬ್ಲಾಕ್ಗಳೊಂದಿಗೆ ಹೊಸ ಮತ್ತು ಅದ್ಭುತವಾದದ್ದನ್ನು ನಿರ್ಮಿಸಲು ಕಲಿಯುವಂತೆ. ಅವರು ತಮ್ಮ ಜಮೀನಿಗೆ ಉತ್ತಮವಾಗಿ ನೀರುಣಿಸುವ ಮಾರ್ಗಗಳನ್ನು ಕಂಡುಕೊಂಡರು. ಅದನ್ನು ಇರಿಗೇಟೆಡ್, ನೀರು ಹಾಯಿಸಿದ ಜಮೀನು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಹೆಚ್ಚು ಆಹಾರ ಬೆಳೆಯಲು ಸಾಧ್ಯವಾಯಿತು. ಅದು ಉತ್ತಮ ಪ್ರಗತಿ. ಮತ್ತು ಕೆಲವೊಮ್ಮೆ ಜನರು ಸುರಕ್ಷಿತವಲ್ಲದ ಅಥವಾ ಇನ್ಸೆಕ್ಯೂರ್, ಸುರಕ್ಷಿತವಲ್ಲದ ಜಮೀನು ಹೊಂದಿದ್ದರು. ಆದರೆ ನಂತರ ಎಲ್ಲರಿಗೂ ನ್ಯಾಯಯುತವಾಗಿಸಲು ಹೊಸ ನಿಯಮಗಳನ್ನು ಮಾಡಿದರು. ಆದ್ದರಿಂದ ಎಲ್ಲರೂ ಬ್ಲಾಕ್ಗಳೊಂದಿಗೆ ಸರದಿ ತೆಗೆದುಕೊಳ್ಳಬಹುದು. ಇದನ್ನು ಲ್ಯಾಂಡ್ ರಿಫಾರ್ಮ್ಸ್, ಜಮೀನಿನ ನಿಯಮಗಳಲ್ಲಿ ಬದಲಾವಣೆ ಎಂದು ಕರೆಯಲಾಗುತ್ತದೆ. ಇದು ವಿಷಯಗಳನ್ನು ಹೆಚ್ಚು ಉತ್ತಮಗೊಳಿಸಿತು. ಹಾಗೆಯೇ ಜನರು ಒಟ್ಟಾಗಿ ಕೆಲಸ ಮಾಡಲು ಕಲಿತರು. ನೀನು ನಿನ್ನ ಸ್ನೇಹಿತರೊಂದಿಗೆ ಆಟಿಕೆಗಳನ್ನು ಹಂಚಿಕೊಳ್ಳುವಂತೆ. ಇದನ್ನು ಕೋಆಪರೇಟಿವ್, ಒಟ್ಟಾಗಿ ಸೇರಿ ಕೆಲಸ ಮಾಡುವುದು, ಅಥವಾ ಕಲೆಕ್ಟಿವ್, ಗುಂಪಾಗಿ ಕೆಲಸ ಎಂದು ಕರೆಯಲಾಗುತ್ತದೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಅವರು ಇನ್ನೂ ದೊಡ್ಡ ಮತ್ತು ಉತ್ತಮವಾದದ್ದನ್ನು ನಿರ್ಮಿಸಬಹುದು. ಮತ್ತು ಊಹಿಸು, ಹೆಚ್ಚು ಹೆಚ್ಚು ಜನರು ಹೊಸ ವಿಷಯಗಳನ್ನು ಕಲಿಯುತ್ತಿದ್ದಾರೆ. ಇಂಗ್ಲಿಷ್ ನೋಯಿಂಗ್, ಇಂಗ್ಲಿಷ್ ಭಾಷೆ ತಿಳಿದವರು ಜನರಂತೆ, ಮತ್ತು ಅವರಿಗೆ ಪ್ರೋಗ್ರೆಸಿವ್, ಹೊಸ ಆಲೋಚನೆಗಳನ್ನು ಒಪ್ಪಿಕೊಳ್ಳುವ ಅಥವಾ ಆಧುನಿಕ ಆಲೋಚನೆಗಳಿವೆ. ಇದು ನಿನ್ನ ಬ್ಲಾಕ್ಗಳೊಂದಿಗೆ ಹೊಸ ತಂತ್ರಗಳನ್ನು ಕಲಿಯುವಂತೆ. ಆದ್ದರಿಂದ ಪ್ರೋಗ್ರೆಸ್ ಇನ್ ವೇರಿಯಸ್ ಫೀಲ್ಡ್ಸ್ ಎಂದರೆ ನಮ್ಮ ಪ್ರಪಂಚದ ಅನೇಕ ವಿಭಿನ್ನ ಭಾಗಗಳಲ್ಲಿ ವಿಷಯಗಳು ಉತ್ತಮವಾಗುತ್ತಿವೆ. ಜನರು ಕೆಲಸಗಳನ್ನು ಮಾಡಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದಾರೆ, ಮತ್ತು ಎಲ್ಲರೂ ವಿಷಯಗಳನ್ನು ನ್ಯಾಯಯುತ ಮತ್ತು ಉತ್ತಮಗೊಳಿಸಲು ಕೆಲಸ ಮಾಡುತ್ತಿದ್ದಾರೆ. ನೀನು ಚೆನ್ನಾಗಿ ಆಟವಾಡಿ ಅದ್ಭುತವಾದ ವಿಷಯಗಳನ್ನು ನಿರ್ಮಿಸುವಂತೆ.